ಸುದೀಪ್ ಸರ್ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂತ ಸ್ಟೆಪ್ ನಿಮ್ಗೆ ಹೇಗೆ ಡಿಸೈಡ್ ಮಾಡಿದ್ದು, ಮತ್ತೆ ಸ್ಪೆಷಲಿ ಮಾರ್ಕ್ಗೆ ಹೇಗೆ ಪ್ಲಾನ್ ಆಯ್ತು ಅನ್ನುವಂಥದ್ದು ಸರ್ ಸಜೆಷನ್, ಮತ್ತೆ ಅವರ ಸಿನಿಮಾ ಜರ್ನಿನ ನೀವಿಷ್ಟು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ. ಈಗ ಈ ಸ್ಟೆಪ್ ಬಗ್ಗೆ ಮಾತಾಡೋದು ಮೇಡಮ್. ಯಾಕೆ ಸರ್ ಬೇಜಾರು? ಅದು ನಂಗೊಂದು ಪ್ಲಾಟ್ರಲ್ ಬಂದಿದೆ. ಆಕ್ಚುಲಿ KRG ಸಂಸ್ಥೆಯವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಮ್ಯಾಂಗೋ ಪಚ್ಚ ಮಾಡಿರೋದ್ರಿಂದ ವಿ ಹ್ಯಾವ್ ವರ್ಕ್ಡ್ ವೆಲ್ ಆಸ್ ಅ ಟೀಮ್. ಸೊ ಅವ್ರು ಬಂದು ಹೇಳಿದ್ರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ. ಹಾಗಾಗಿ ನನಗೂ ಕಲಿಯೋಕೆ ಒಂದು ಅವಕಾಶ ಆಗುತ್ತೆ. ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ, ಮನೆಯಲ್ಲೇ ಇರೋದ್ರಿಂದ ಸುಲಭ ಆಯ್ತು ಅಷ್ಟೇ. ಸುದೀಪ್ ಸರ್, ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಒಂದು, ಮತ್ತೊಂದು ಸುದೀಪ್ ಸರ್ಗೆ ಎನರ್ಜಿ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿದ್ದೆ ಮಾಡಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾನೆ ಇರ್ತೀರಾ, ವರ್ಕ್ ಮಾಡ್ತಾನೆ ಇರ್ತೀರಾ. ಆ ಎನರ್ಜಿ ಅನ್ನೋದು ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿ ಹೇಳಿದ್ರೆ ಏನ್ ಮಾಡ್ತೀರಿ? ನಾವು ಟ್ರೈ ಮಾಡೋಣ ಅಂತ ಸರ್. ಬನ್ನಿ ಮನೆಗೆ. ಅಲ್ಲಿಂದನೇ ಸ್ಟಾರ್ಟ್ ಆಗೋದು JP ನಗರದಲ್ಲಿ ಎನರ್ಜಿ. ಅಂಡ್ ಸೆಕೆಂಡ್ಲಿ ಏನೇನೋ ಕೇಳಿದ್ರಿ, ಮರ್ತೋಯ್ತು. ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಅಂತ, ಎಲ್ಲಾ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿ ನಿಲ್ತಾನೆ? ಸಿ, ಒಂದು ಸಿನಿಮಾನ ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು, ಹೇಳ್ದೇ ಇಲ್ದಿರೋ ಒಂದು ಕತೆ ಹೇಳಬೇಕು, ಯಾರು ನೋಡ್ದೇ ಇಲ್ದಿರೋ ಒಂದು ಪ್ರಪಂಚ ನೋಡ್ಬೇಕು ಅಂದ್ರೆ ಯಾರು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್. ಹೌ ಮಾರ್ಕ್ ಹೇಗೆ ಹುಟ್ಕೋತು ಅಂತ ಹೇಳಿಬೇಕಾದ್ರೆ ಹೇಳಿಬಲ್ಲೆ. ಮಾರ್ಕ್ ಹೇಗೆ ಹುಟ್ಕೋತು ಅಂದ್ರೆ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ನಮ್ಗೆ ಇನ್ಸ್ಪೈರ್ ಮಾಡ್ತು ವಾಪಸ್. ಆಕ್ಚುಲಿ ಏನೋ ಡಿಸ್ಕಷನ್ ನಾನು ವಿಜಯ್ ಕೂತ್ಕೊಂಡಾಗ ಅವ್ರು ಒಂದು ಕತೆ ಹೇಳ್ತಾರೆ ನನಗೆ. ಆಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸ್ ಅಲ್ಲಿ ಹೇಳಿದ್ರು ಅಂದ್ರೆ ಇವರು, ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆಂಬಿಷಿಯಸ್ ಆಗಿ ಅವಾಗ ಮಾತಾಡ್ಬೇಕಾದ್ರೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗುತ್ತಾ ಅಂತ. ಆಮೇಲಿಂದ ಹೋಗ್ತಾ ಹೋಗ್ತಾ ನಮಗೆ ಅನ್ಸಿಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್, ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಕ್. ತುಂಬಾ ಒಂದು ಎನರ್ಜಿ ಪ್ಯಾಕ್ಡ್ ಸಿನಿಮಾ ಅನ್ನಿಸ್ತು. ಅಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಬಂದಿದ್ರು. ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ ಹೋದ್ರೆ ನಾನು ಮಾಡದಿರೋಂಥ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳಬಲ್ಲೆ. ನೀವು ಮ್ಯಾಕ್ಸಿಗೆ ಅಂತಾನೆ ಕಂಪೇರ್ ಮಾಡಕ್ ಹೋದ್ರೆ ಬಿಕಾಸ್ ಇಟ್ಸ್ ದ ಸೇಮ್ ಟೀಮ್. ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದು ಸಿನಿಮಾ. ಅಂಡ್ ಲೇಯರ್ಸ್ ತುಂಬಾ ಇದೆ. ಹಿಂದಿನ ಸಿನಿಮಾದಲ್ಲಿ ನಾವು ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನ್ಗೆ ಸೀಮಿತವಾಗಿತ್ತು, ಒಂದು ಲೇಯರ್ಗೆ ಸೀಮಿತವಾಗಿತ್ತು. ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡೋಗಿದ್ದಾರೆ. ಹೋಗ್ತಾ ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಇದೆ, ಟೆಂಪೋ ಜಾಸ್ತಿ ಇದೆ. ಅಂಡ್ ಮ್ಯಾಕ್ಸ್ ಅಲ್ಲಿ ನಿಮ್ಗೆ ಏನ್ ಸಿಕ್ತು ಅಂತ ಕೇಳಕ್ ಹೋದ್ರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್, ಕೊನೆ ಫಸ್ಟ್ ರೀಲಿಂದ ಲಾಸ್ಟ್ ರೀಲ್ ವರೆಗೂ ಒಂದು ಗ್ರಿಪ್ಪಿಂಗ್ ಆಗಿ ಹಿಡ್ಕೊಂಡು ಕೂತ್ಕೊಳ್ಳೋಂಥ ಒಂದು ಪ್ಲಾಟ್. ಅದು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂಡ್ ಕತೆ ಹೇಳಿದಾಗ್ಲೂ ನನಗೆ ಈ ತರ ಒಂದು ಈಗ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು, ಎಲ್ಲ ಬೇರೆ ತರ ಮಾಡ್ಕೊಂಡು ಕೂತಿದ್ದೆ ಸಿನಿಮಾ. ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ಆ ತರ ಇರಬೇಕು ಪಾತ್ರ ನೋಡೋದಕ್ಕೆ, ಒಂದು ಮ್ಯಾಡ್ನೆಸ್ ಬೇಕು ಅಂತ. ಹೋಗ್ತಾ ಹೋಯ್ತು. ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನಾನು ಕ್ಯಾರೆಕ್ಟರ್ ಏನ್ ಅನ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ, ತುಂಬಾ ಅದನ್ನ ಆ ಗಿಡಕ್ಕೆ ತುಂಬಾ ನೀರ್ ಹಾಕಿದ್ದು ಅನೂಪ್ ಅವರ ಸಾಹಿತ್ಯ. ಯಾವಾಗ ಅವರು ಒಂದು ಸೈಕೋ ಸೈತಾನ್ ಮೆಂಟಲ್ ಅಂತೆಲ್ಲ ಬರ್ದಾಕು ನನಗೆ ತುಂಬಾ ಕುತ್ಕೊಂಡ್ಬಿಡ್ತು ಕ್ಯಾರೆಕ್ಟರ್ ಒಳಗಡೆ. ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ ಇವರು ಅಂತ. ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನ್ ಬಹಳ ಶಾರ್ಟ್ ಟೈಮ್ ಇರೋದ್ರಿಂದ ಐ ಥಿಂಕ್ ಎವ್ರಿಬಡಿ ಆಡೆಡ್ ಆನ್ ಅಂಡ್ ದಟ್ಸ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್. ಅಂಡ್ ಸಿನಿಮಾದಲ್ಲಿ ಆಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದ ಎಲ್ಲರ ಕೆಲಸನ ಇನ್ನು ಮ್ಯಾಕ್ಸ್ಗಿನ 10 ಪಟ್ಟು ಜಾಸ್ತಿ ನೋಡಿದೀರ ಅಂದ್ರೆ ತಪ್ಪಾಗಲ್ಲ. ಮೇಡಮ್, ನಿಮ್ಗೆ ಎಲ್ಲಾ ಹೆಂಡತಿಯರ ಒಂದು ಇರುತ್ತೆ, ಏನಪ್ಪಾ ಅಂದ್ರೆ ಗಂಡ ಕರೆಕ್ಟ್ ಆಗಿ ಟೈಮ್ ಕೊಡ್ಲಿಲ್ಲ ಮನೇಲಿ ಅಂತಂದಾಗ ಒಂದಿರುತ್ತೆ, ಯಾಕೆ ಕೊಡ್ತಿಲ್ಲ ನೀನ್ ಇರ್ಬೇಕು ಅಂತ ಹೇಳಿ. ನಿಮಗೆ 100% ಆ ಒಂದು ಬೇಸರ ಇದ್ದಿರಬಹುದ್ನ ನನಗೆ ಅನ್ಸುತ್ತೆ ಸರ್, ಇಷ್ಟು ಬಿಸಿ ಇರೋದ್ರಿಂದ. ಹೇಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ, ಟೈಮ್ಗೋಸ್ಕರ ಅವ್ರನ್ನ ಹೇಗ್ ಕೇಳ್ತೀರಾ ಟೈಮ್ ಕೊಡಿ ಅಂತ? ಸಿನಿಮಾ ಮಾಡಿದ್ರೆ ಹಿಂಗ್ ಇಡ್ತೀರಾ, ಮನೇಲಿದ್ರೆ ಕೆಲಸ ಮಾಡಲ್ಲ ಅಂತ ಹೇಳ್ತೀರಾ, ಏನಾರು ಒಂದು ಸರ್ ಹೆಂಡತಿಗೆ ಕೊರಗಿದ್ದೇ ಇರುತ್ತಲ್ಲ ಸರ್. ಅದು ರೂಢಿಯಾಗ್ಬಿಟ್ಟಿದೆ. ಈಗ ನಾನೇ ಸೇರ್ಕೊಂಡ್ಬಿಟ್ಟಿದೀನಿ ನೋಡಿ ಅವರೊಟ್ಟಿಗೆ, ಅದೇ ಬೆಸ್ಟ್. ಸುದೀಪ್ ಸರ್, ಒಂದು ಕನ್ಸರ್ನ್ ಇಂದ ಕೇಳ್ತಿರೋದು, ಕಾಲಿಗೆ ಏನಾಗಿದೆ ಅಂತ. ಅಲ್ಲಲ್ಲೇ ಬ್ಯಾಡದಿ ಜಾಗದಲ್ಲೆಲ್ಲ ತಗೊಂಡೋಗಿ ಇಡ್ತಾ ಇರ್ತೀವಲ್ಲ ಅಮ್ಮ, ಯಾವ್ದೊಂದು ಏಟ್ ಆಗಿದೆ
ದಾದಾ ಇನ್ನು ಸರ್ ಲಕ್ಷ್ಮೀನಾರಾಯಣ್. ನಿಮ್ಮ ಈ ಸಿನಿಮಾದಲ್ಲಿ ಇರಬಹುದು, ಜೊತೆಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರ್ ಮಾಡ್ತಾ ಇದ್ದೀರಾ ನೀವು. ಯಾಕಂದ್ರೆ ಮ್ಯಾಕ್ಸ್ ಅಲ್ಲೂ ಹೀರೋಯಿನ್ ಅನ್ನೋಂಥದ್ದು ಇರ್ಲಿಲ್ಲ, ಈ ಸಿನಿಮಾದಲ್ಲೂ ಇಲ್ಲ, ಒಂದು ರೊಮ್ಯಾಂಟಿಕ್ ಮೆಲೋಡಿ ಅನ್ನೋಂಥದ್ದು ಏನಾದ್ರೂ ಕೊಡ್ತೀರಾ? ನೋಡಿ ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಪ್ರಿಯಾ ಇದ್ದೀನಿ, ಮೇಡಮ್ ಏನಾದ್ರೂ ಕಂಡೀಷನ್ ನೋಡಿ ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಇದ್ದೀನಿ, ಆರಾಮಾಗಿದ್ದೀವಿ. ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಏನಂದ್ರೆ, ಇವತ್ತಿನ ಸ್ಪೀಚ್ ಅಲ್ಲಿ ಅದ್ಭುತವಾದಂತ ನನಗೆ ಗೊತ್ತಿರೋಂಗೆ ಸ್ಪೀಚ್ ಕೊಟ್ಟಿದ್ದು ನಮ್ ಸಿಂಪಲ್. ಎಲ್ಲಪ್ಪ ಇದೆಯಾ ಹೊರಗಡೆ ಹೋಗ್ಯಾರು. ನಾನು ಅವ್ರದ್ದು ಪರ್ಸ್ಪೆಕ್ಟಿವ್ ಅರ್ಥನೇ ಮಾಡ್ಕೊಂಡಿರಲ್ಲ. ನನಗೆ ಎಲ್ಲಾರು ಮೇಕಪ್ ಹಾಕ್ತಾ ಚೆನ್ನಾಗಿ ಕಾಣ್ತಾರೆ, ಅದ್ರಲ್ಲಿ ಮುಖಕ್ಕೆ ಹಾಕೊಂಡಿರೋದು ಮಸಿ ಬಳ್ಕೊಂಡಾಗ್ಲೂ ಚೆನ್ನಾಗಿ ಕಾಣೋದು ನೀವೇ ಅಂತ. ಇವಾಗ ನನಗ್ ನೀವ್ ಹೇಳಿದ್ದಕ್ಕೆ ಉತ್ತರ ಸಿಗ್ತಾ ಇದೆ. ಅದನ್ನೆಲ್ಲ ಆತರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾವ ಹೀರೋಯಿನ್ ಬರಲ್ಲಮ್ಮ. ಅವ್ರಿಗೂ ಒಂದು ಆಸೆ ಇರುತ್ತೆ, ಹೀರೋ ಚೆನ್ನಾಗಿರ್ಬೇಕು, ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರ್ಬೇಕು ಅಂತ. ಇಲ್ಲಿ ನಮ್ಗೆ ಈ ಪತ್ರಿಕೆ ಎಸ್ಪೆಷಲಿ ವಿಜಯ್ ಇವ್ರು ಬರೆಯೋ ಕತೆಗಳಂಗಿದೆ. ಸ್ತ್ರೀ ದೋಷ ಏನಾದ್ರೂ ಇದೆಯಾ ಸರ್? ಏನಮ್ಮ ಸ್ತ್ರೀ ದೋಷ? ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫ್ ಅಲ್ಲಿ ಇಲ್ಲ. ನೋಡಿ, ನೀವೇ ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ, ಸ್ತ್ರೀಗಳೇ ನಗ್ತೀರಿ ಅಂದ್ಮೇಲೆ ನನಗೆ ಆ ದೋಷ ಇವತ್ತವರೆಗೆ ತಟ್ಟಿಲ್ಲ. ಏನಮ್ಮ? ನಿಮ್ಮ ಪಕ್ಕ ಅದು ನಿಮ್ ಕಣ್ಣಿಗೂ ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂದ್ಮೇಲೆ ಉತ್ತರ ಕೊಡ್ಲೇಬೇಕೆ ನಾನು? ಕರೆಕ್ಟೇ. ಇನ್ನು ಸರ್, ಯಾವುದೇ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮೊದಲು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನೋಂಥದ್ದು ಒಂದು ಕಾಷನ್ ಇರುತ್ತೆ. ನೀವು ಟ್ರೈಲರ್ ನಲ್ಲಿ ಒಂದು ಸಂದೇಶ ಕೊಟ್ಟಿದ್ದೀರಾ, ದಮ್ ಹೊಡೆಯೋದು ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು. ಫ್ಯಾನ್ಸ್ ಸಂದೇಶ ಕೊಟ್ಟಿರೋದು, ಜೊತೆಗೆ ಕಮ್ಮಿ ಮಾಡಿ ಅಂತ ಹೇಳಿದೀನಿ, ಬಿಡಿ ಅಂತ ಹೇಳಿಲ್ಲ. ಸಿನಿಮಾದಲ್ಲಿ ಏನಾದ್ರು ನಿಜವಾಗ್ಲೂ ನೀವು ಸ್ಮೋಕ್ ಮಾಡಿದ್ದೀರಾ ಸರ್? ಏನು? ಸಿನಿಮಾದಲ್ಲಿ ನಿಜವಾಗ್ಲೂ ಸ್ಮೋಕ್ ಮಾಡಿದ್ದೀರಾ? ಅವಶ್ಯಕತೆ ಬಂದಾಗ ಮಾಡಿದೀವಿ, ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾನು ಸುಮಾರು ವರ್ಷಗಳಾಯ್ತು ಬಿಟ್ಟು. ದಾದಾ ಲಕ್ಷ್ಮೀನಾರಾಯಣ್ ಇಲ್ಲಿ ಈ ಕಡೆ. ದಾದಾ, ಸಿನಿಮಾ ಸುದೀಪ್ ಸರ್ ಅಂತ ದೊಡ್ಡ ಸ್ಟಾರ್ಗಳು ವರ್ಷ 2 ವರ್ಷ ತಗೊಂಡ್ಬಿಡ್ತಾರೆ, ವರ್ಷಕ್ಕೆ ಅಟ್ಲೀಸ್ಟ್ ಒಂದ್ ಸಿನಿಮಾ ಆದ್ರೂ ಮಾಡ್ಬೇಕು ಅಂತ ಜನ ಯೂಶಲಿ ಪ್ರಶ್ನೆ ಮಾಡ್ತಾರೆ, ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಈಗ ತುಂಬಾ ಶಾರ್ಟ್ ಟೈಮ್ ಲೈನ್ ಅಲ್ಲಿ ಒಂದ್ ಸಿನಿಮಾನ ಕಂಪ್ಲೀಟ್ ಮಾಡಿದ್ರ, ಅದು ಬಿಗ್ ಸ್ಕೇಲ್ ಸಿನಿಮಾನ. 105 days, 166 ಕಾಲ್ ಶೀಟ್ಸ್. ಸೊ ಇವಾಗ ನಿಮ್ಗೆ ಈ ತರದೊಂದು ಶಾರ್ಟ್ ಪೀರಿಯಡ್ ಅಲ್ಲಿ ಈ ತರದೊಂದು ಬಿಗ್ ಸ್ಕೇಲ್ ಸಿನಿಮಾನ ಕಂಪ್ಲೀಟ್ ಮಾಡೋದಕ್ಕೆ ಏನ್ ಟ್ರಿಗರ್ ಆದಂತ ಪಾಯಿಂಟ್ ಸರ್? ನಥಿಂಗ್. ಸ್ಟೋರಿ, ಟೈಮ್. ವರ್ಷಕ್ಕೊಂದು ಸಿನಿಮಾ ಕೊಡ್ಬೇಕು ಅಂತ ಇತ್ತು ನನಗೆ. ಆಕ್ಚುಲಿ ಬಹಳ ಆಸೆ ಇದ್ದಿದ್ದು ಬಿಲಾರಂಗ ಭಾಷೆ ಈ ವರ್ಷ ರಿಲೀಸ್ ಆಗ್ಬೇಕು ಅಂತ. ಬಟ್ ಅವರು ಹಾಕೊಂಡಿರೋ ಯೋಜನೆಗಳು, ಸೆಟ್ಗಳು, ವರ್ಕ್ ನೋಡಕ್ ಹೋದಾಗ ಅನುಪು ನಾವು ಕುತ್ಕೊಂಡು ಮಾತಾಡಿದ್ದು, ಫ್ಯಾಕ್ಟ್ ಬಂದ್ಬಿಟ್ಟು ಈ ವರ್ಷ ಸಾಧ್ಯನೇ ಇಲ್ಲ ಅನ್ಬಿಟ್ಟು, ಬಿಕಾಸ್ ಆಫ್ ದ CG ವರ್ಕ್. ಅಂಡ್ ಅವ್ರು ತುಂಬಾ ಒಂದು ದೊಡ್ಡ ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ ಬಿಲಾರಂಗ ಭಾಷಾ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹಿಮ್ ಅಂಡ್ ಮೈ ಬಿಲಾರಂಗ ಭಾಷಾ ಟೀಮ್ ಆಲ್ಸೋ. ದಟ್ ಅದನ್ನ ಹೇಳಿದಾಗ ನನಗೆ ಇಲ್ಲ ಈ ವರ್ಷ ಬರಬೇಕು ಅಂದಾಗ ಕರೆಕ್ಟ್ ಆಗಿ ನಾನು ನನ್ನ ತಲೆಗೆ ಆ ಮೂಮೆಂಟ್ ಅಲ್ಲೂ ಡಿಸ್ಕಷನ್ ನಡೆದಿದ್ದು ವಿಜಯ್ ಒಟ್ಟಿಗೆ. ಹಿ ಕೇಮ್ ಔಟ್ ವಿತ್ ಅ ವೆರಿ ಬ್ಯೂಟಿಫುಲ್ ಪ್ಲಾಟ್ ಅಂಡ್ ಐ ಥಿಂಕ್ ದಟ್ ಇಮಿಡಿಯೇಟ್ಲಿ ಐ ಸ್ಪೋಕ್ ಟು ಅನು. ಅಂಡ್ ನನಗೆ ಈ ವಿಜಯ್ಗೆ ನಾನೇನು ಹೇಳಿದ್ದು, ತಾನು ಮಾಡಿದ್ರೆ ಡಿಸೆಂಬರ್ ಅಲ್ಲಿ ಬರೋಣ, ಇಲ್ಲ ಕೈ ಹಾಕದ್ ಬೇಡ. ಯಾಕಂದ್ರೆ ಇವಾಗ ಮಾಡಕ್ ಸ್ಟಾರ್ಟ್ ಮಾಡಿ ಮತ್ತೆ ನಮಗೆ ಡಿಸೆಂಬರ್ ಜನವರಿ ಬರಕ್ಕಾಗದೆ ಮತ್ತೆ IPL ಎಕ್ಸಾಮ್ಸ್ ಅನ್ಕೊಂಡು ಜೂನ್ ಜುಲೈ ಬರೋ ಹಾಗಿದ್ರೆ ಐ ಮೈಟ್ ಆಸ್ ವೆಲ್ ಕಂಟಿನ್ಯೂ ವಿತ್ ದಟ್ ಫಿಲ್ಮ್. ದೆನ್ ಹಿ ಸೆಡ್ ನೋ ಸರ್ ವಿ ಕ್ಯಾನ್. ಸೊ ಅದ್ರ ಬಗ್ಗೆ ಬಹಳ ಡಿಸ್ಕಷನ್ ಆಯ್ತು. ಅಂಡ್ ದೆನ್ ಸತ್ಯಜ್ಯೋತಿ ಅವರಿಗೂ ಕೂರ್ಸ್ಕೊಂಡು ಮಾತಾಡಿದಾಗ ತುಂಬಾ ಸ್ಪೀಡ್ ಆಗಿರ್ಬೇಕಾಗುತ್ತೆ, ನಾವು ಮಾತ್ರ ಅಲ್ಲ ನೀವು ಅಂದಾಗ ನನಗೆ ಇನ್ನೊಂದು ಹೇಳ್ಬೇಕು, ಈ ಸೆಟ್ ಅಲ್ಲಿ ನಿಮಗೆ ಸ್ಪೀಡ್ ಅಂತ ಏನ್ ಹೇಳ್ತಾ ಇದ್ರಿ, ಐ ಥಿಂಕ್ ಯು ಆಲ್ ನೋಟಿಸ್ಡ್ ಒನ್ ಮೋರ್ ಥಿಂಗ್, ದ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಂದ್ರೆ ಅದು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬಾ ಹೇಳಿದ್ದಾರೆ, ಪ್ರೊಡಕ್ಷನ್ ಹೌಸಿಗೆ ಸತ್ಯಜ್ಯೋತಿ ಅವರಿಗೆ ನಾನು ತುಂಬಾ ಕ್ರೆಡಿಟ್ ಕೊಡ್ಲೇಬೇಕು. ಎಲ್ಲೂ ಒಂದು ಫ್ರೇಮ್ ಇನ್ಫ್ಯಾಕ್ಟ್ ಇವರು ನನಗೆ ಒಂದು 500 ಜನ ಬೇಕು ಸರ್ ಫೈಟರ್ಸ್ ಜೂನಿಯರ್ಸ್ ಎಲ್ಲ ಸೇರಿ ಅಂದ್ರೆ ಅವ್ರೊಂದು 800 ಜನ ತಂದು ನಿಲ್ಸೋರು. ಒಂದು 20 ಕಾರ್ ಬೇಕು ಅಂದ್ರೆ 40 ಕಾರ್ ಬರೋದು. ಇಟ್ಸ್ ಅವ್ರದ್ದು ಒಂದು ಪ್ಯಾಷನ್ ತುಂಬಾ ಚೆನ್ನಾಗಿದೆ. ಅವ್ರ ಎಕ್ಸ್ಪೀರಿಯನ್ಸಸ್ಗೆ, ಅವ್ರ ಸಂಸ್ಥೆ ಮಾಡಿರೋ ಹೆಸರಿಗೆ ಒಂದು ಚೂರ್ ಕಾಂಪ್ರಮೈಸ್ ಆಗಿಲ್ಲ. ಅಂಡ್ ಅದು ಬಂದಿದ್ದನ್ನೆಲ್ಲ ಅದೇ ತಕ್ಕಂತೆ ಫ್ರೇಮಿಂಗ್ ಇಟ್ಟು ವಿಜಯ್ ಅಂಡ್ ಚಂದ್ರು ದೇ ಡನ್ ಅನ್ ಎಕ್ಸಲೆಂಟ್ ಜಾಬ್. ಈಗ ನೀವು ಟ್ರಿಗರ್ ಅಂತ ಬರಲ್ಲ ಸರ್, ಇಟ್ ಇಸ್ ಅ ಇನ್ಸ್ಪಿರೇಷನ್, ಇಟ್ ಇಸ್ ಅನ್ ಆಸ್ಪಿರೇಷನ್, ವಾಂಟಿಂಗ್ ಟು ಮೇಕ್ ಸಮಥಿಂಗ್ ಇನ್ ಅ ವೆರಿ ಸ್ಮಾಲ್ ಟೈಮ್ ಲೈನ್. ನನ್ನ ಪ್ರಕಾರ ಚಿತ್ರರಂಗದಲ್ಲಿ ಇವತ್ತು ಮ್ಯಾಕ್ಸಿಮಮ್ ವರ್ಕ್ ಇನ್ ಮಿನಿಮಮ್ ಟೈಮ್ ಅಂತ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಸರ್ವೈವ್. ದಟ್ಸ್ ವಾಟ್ ಐ ಫೆಲ್ಟ್ ಅಂಡ್ ದಟ್ಸ್ ವಾಟ್ ವಿ ಶುಡ್ ಡು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.